ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಸ್ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ವಬರ್ಕಾತು. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ನಮ್ಮ ಅಜ್ಜನ ಟೈಮ್ ಆಗೈತೆ. ನಾನು ಆಲ್ರೆಡಿ ಎದ್ದೇನೆ, ರೆಡಿ ಆಗೇನೆ. ಅದೇನು ಮಾಡ್ತೀವಿ, ಇಬ್ಬನಿ ಒಂದು ದಬಾಶಿ ಬಿದ್ದೈತಿ. ಎಲ್ಲ ಗಾಡಿ ನೋಡ್ರಿ ದಬಾಶಿ ನೀರು ಬಿದ್ದು ಸೀಟೆಲ್ಲ ಒರ್ಸಾತಾನೆ. ದಬ್ಬಾಶಿ ಬಿದ್ದೈತಿ ನೀರು, ಇಬ್ಬರು ದಬಾಶಿ ಬಿದ್ದೈತಿ. ಇದೊಂದು ಬೇಜಾರಾಗ್ಬಿಡುತ್ತೆ, ಹಸಿ ಆಗ್ಬಿಡುತ್ತೆ. ನೀವು ಸ್ವಲ್ಪ ಜಲ್ದಿ ಎದ್ದು ನಮಾಜ್ ಮಾಡ್ಕೊರಿ. ನಾನು ನಮಾಜ್ ಮಾಡ್ಕೊಂಬಂದು ಮತ್ತೆ ಒಳ್ಳೆ ವಾಕಿಂಗ್ ಹೋಗ್ಬೇಕು. ಸ್ವಲ್ಪ ಇದ್ದಾನಂದ ವಾಕಿಂಗ್ಗೆ ಹೋಗಿ ಬಂದ್ರೆ ಮುಗಿಯಿತು. ವಾಕಿಂಗ್ ಹೋಗಿ ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕು. ಇವತ್ತಿನ ವ್ಲಾಗ್ ಒಳಗೆ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೇನೆ. ಓಕೆ, ಅವ್ರು ತುಂಬಿಟ್ಟು ಹೆಂಗೆ ಅನ್ನತೈತೆ ನೋಡಿ. ಎಲ್ಲಿ ಯಾವುದು ರೋಡ ಕಾಣತ್ತಿಲ್ಲ, ಅಷ್ಟೆಲ್ಲ ದೂರ ಇದ್ದಿದ್ದು ಯಾವುದು ಕಾಣತ್ತಿಲ್ಲ. ಕ್ಲೈಮೇಟ್ ಅಂತೂ ಫುಲ್ ಅಂದ್ರೆ ಫುಲ್ ಇದಾಗ್ಬಿಟ್ಟೈತಿ. ನಮ್ದು ಋತುಂಬಿಟ್ಟ ಹೆಂಗೆ ಕಾಣತೈತಿ ನೋಡ್ರಿ, ಇಲ್ಲಿ ಕಾಣವಲ್ಲ, ಈ ಪರಿ ಕಾಣತೈತಿ. ಇತ್ತು ಲಾಗ್ ಒಳಗೆ ಅಷ್ಟು ಥಂಡಿ ಐತಿ, ಇಬ್ಬನಿ ಬಿದ್ದುಬಿಟ್ಟೈತಿ. ಭಾಳ ಅಂದ್ರೆ ಭಾಳ ಇಬ್ಬನಿ ಬಿದ್ದುಬಿಟ್ಟೈತಿ. ಒನ್ಸ್ ಅಗೇನ್ ಎಲ್ಲರಿಗೂ ಇನ್ನೊಮ್ಮೆ ಹೇಳ್ತೀನಿ ಮುಂಜಾನೆ ಶುಭಾಶಯಗಳು, ಗುಡ್ ಮಾರ್ನಿಂಗ್. ಕ್ಲೈಮೇಟ್ ಭಾಳ ಏನು ಕಾಣತ್ತಿಲ್ಲ. ರೋಡ್ ಅದು ಇಬ್ಬನಿ ಭಾಳ ಅಂದ್ರೆ ಭಾಳ ಬಿಟ್ಟೈತಿ, ಭಾಳ ಕೆಟ್ಟ ಇಬ್ಬನಿ ಬಿದ್ದೈತಿ. ನೋಡ್ರಿಲ್ಲ ಮುಖ ಅಲ್ಲಿ ತೋರಿಸಿ ನೋಡ್ರಿ. ಇಲ್ಲಿ ಹಿಂದೆ ಕಾಣತ್ತಿದ್ದು ಹಿಂದೆ ಕಾಣವಲ್ತಿಲ್ಲ ಕರೆಕ್ಟಾಗಿ, ಯಾಕಂತಂದ್ರೆ ಅಲ್ಲಿ ಇದೈತಿ ಉಪತುಂಗ ಬೆಟ್ಟ ಐತಿ, ಬೆಟ್ಟನೇ ಕಾಣತ್ತಿಲ್ಲ. ಬರ್ತಾ ಮತ್ತೆ ಭಾಳ ಇದಾಗ್ತೈತಿ. ಇದು ಎಲ್ಲರೂ ಇಂಥವೆಲ್ಲ ಕ್ಲೈಮೇಟ್ ಎಲ್ಲ ಎಂಜಾಯ್ ಮಾಡ್ಬೇಕು. ಬರ್ತಾ ಏನು ಕಾಣತ್ತಿಲ್ಲ, ಬರ್ತಾ ಇಬ್ಬನಿ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗ್ತಿಲ್ಲ. ಧೂಳು ರೀ ದಾಡ್ಸಿ ಅಲ್ಲಂತರೂ ಭಾಳ ಕೆಟ್ಟೈತಿ. ರನ್ನಿಂಗ್ ಒಂದು ಸ್ವಲ್ಪ ಮಾಡ್ಬೇಕೀಗ. ಮಾಡ್ಲೇನು ಮಾಡತೈತಿ. ವಾಕಿಂಗ್ ಮಾಡಿದ್ರೆ ಭಾರಿ ಮಜಾ ಬರತೈತಿ. ಸೂರ್ಯ ಹೆಂಗೆ ಕಾಣತ್ತ ನೋಡ್ರಿ, ಇಷ್ಟರೊಳಗೆ ಕೆಂಪು ಕಾಣತ್ತಾನ. ಗುಡ್ ಮಾರ್ನಿಂಗ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂತ ಹೇಳ್ರಿ ಕಮೆಂಟ್ ಒಳಗೆ. ಸೂರ್ಯ ಹೆಂಗೆ ಕಾಣತ್ತಲ್ಲ, ಸ್ವಲ್ಪ ಮೇಲೆ ಥರದ್ದು ಸೂರ್ಯ ಹೆಂಗೆ ಹೇಳ್ತಾನೆ ನೋಡ್ರಿ. ಹಂಗೆ ಯಪ್ಪ, ರನ್ನಿಂಗ್ ಯಾವ್ಯಾವ ಹೆವಿ ರನ್ನಿಂಗ್ ಆಗ್ಬಿಡ್ತಾ, ಉಸಿರಾಡೋಕೆ ಆಗುತ್ತೆ, ದಬ್ಬ ಆಗ್ತೈತಿ. ಹೆವಿ ರನ್ನಿಂಗ್ ಮಾಡ್ಬಿಟ್ಟೆ, ದಮ್ಮ. ಅಪ್ಪ ನೀವು ಮಾಡಿ.
ಸರಿಯಾಗಿ ಬರ್ತಾಯಿದೆ. ಹಾಂ, ಓಕೆ. ಇವತ್ತು ಸ್ವಲ್ಪ APMC ಹೋಗೋದಿತ್ತು. ಸ್ವಲ್ಪ ನನ್ನ ಕೆಲಸ ಇತ್ತು. ಹೀಗಾಗಿ ಅಲ್ಲೆಲ್ಲ ಕೆಲಸ ಅದು ಹೋಗಿ ಬಂದು ಅಲ್ಲೆಲ್ಲ ಹೋಗಿ ಬಂದು ನಮಾಜ್ ಮಾಡ್ಕೊಂಡು ಮಲ್ಕೊಂಡಿದ್ದೆ. ಅದು ಸ್ವಲ್ಪ ನೋಡಿ ಇನ್ನೂ ನಿದ್ದಿಕ ನಂಗೆ ನಾನು. ಆಮೇಲೆ ಬೇಜಾರಾತಿತ್ತು, ವಾಕಿಂಗ್ ಮಾಡಿ ಬರೋಣ ಅಂಥೇಳಿ ಬಂದೇನೆ. ಏನು ಬೇಜಾರಾದಾಗ ಈ ಥರ ವಾಕಿಂಗ್ ಅದು ಮಾಡ್ಕೊತಿದ್ದೆ ಅಂದರೆ ಮನಸ್ಸು ಸ್ವಲ್ಪ ಆರಾಮ. ಮನೆ ಒಳಗೆ ಕುಂತು ಅಂದ್ರೆ ಏನಾಗ್ತೈತಿ, ಒಂದು ತಲೆ ಹೊಳೆ ಅಂದ್ರೆ 108 ತಲೆ ಹೊಳಿತಾವೆ ಮನೆ ಒಳಗೆ ಕುಂತು ಅಂದ್ರೆ. ಸ್ವಲ್ಪ ಅದ ಹೊರಗಡೆ ಬಂದು ಅಡ್ಡಾಡತ್ತು ಅಂದ್ರೆ ಆರಾಮ್. ಇಲ್ಲೊಂಥರ ನೇಚರು ಇದು ಫೀಲ್ ಇರ್ತೈತಿ, ವಾತಾವರಣ ಚೇಂಜ್ ಇರ್ತೈತಿ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿನೂ ಇರ್ತೈತಿ. ಹೀಗಾಗಿ ಹೊರಗಡೆ ಬಂದು ವಾಕಿಂಗ್ ಅದು ಮಾಡೋದು. ಯಾಕೋ ಕಾಲು ಭಾಳ ಅಂದ್ರೆ ಭಾಳ ಹಿಡ್ದವ. ಸ್ವಲ್ಪ ಮುಂಜಾನೆ ಓಡಾಡ್ಬಿಟ್ಟಿನಿ, ಇವಾಗ ಓಡಾಡೋದಲ್ಲ, ಕಾಲು ಭಾಳ ಹಿಡ್ದಂಗೆ ಆಗ್ಬಿಟ್ಟಾವ. ಇನ್ನೊಂದು ಏನು ಮಾತಾಡೋದಿತ್ತು ಅಂದ್ರೆ, ನಾ ಡೈಲಿ ವ್ಲಾಗಿಂಗ್ ಮಾಡತ್ತೇನಲ್ಲ, ಡೈಲಿ ಹೆಂಗಾರ ಏನಾರ ಹಾಕೋದಕ್ಕೆ ಒಂದು ವಿಡಿಯೋ ಅಂತೂ ನಾನು ಪೋಸ್ಟ್ ಮಾಡತ್ತೀನಿ. ಇದರಿಂದ ಯಾರಿಗಾದ್ರೂ ಏನಾರ ತೊಂದರೆ ಆಗತೈತಿ ಅಂತ ನಾನು ಮಾತಾಡೋರು ಭಾಳ ಮಂದಿ ನನ್ನ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ತಾರೆ. ಏನು ಬರೀ ಎಂಥ ವಿಡಿಯೋ ಮಾಡ್ತಾನೆ, ಏನು ಬರೀ ಹಿಂಗೆ ಮಾತಾಡ್ತಾನೆ ಅಂತೇಳಿ. ಬಟ್ ಇರಲಿ, ಮಾತಾಡೋರು ಮಾತಾಡ್ಕೊಂತಿರ್ಲಿ, ನೋ ವರಿ. ಈಗ ಏನು ಮಾಡಕ್ಕೆ ಬರಂಗಿಲ್ಲ, ಮಾತಾಡೋರಿಗೆ ಮಾತಾಡೋಕೆ ಹೊಡ್ಪ ಅನ್ನಕ್ಕೆ ಬರತ್ತಾನೆ, ಬರೋಂಗಿಲ್ಲ. ಅದಕ್ಕೆ ನೀವೇನು ಬೇಕಾದ್ರೆ ಮಾತಾಡ್ಕೋರಿ, ಎಲ್ಲ ಮಾತಾಡ್ಕೋರಿ, ನೋ ವರಿ. ನಮ್ದೇನು ಕೆಲಸ ಡೈಲಿ ವ್ಲಾಗ್ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ ಒಂದು ಕೆಲಸ. ಇಷ್ಟ ಆದ್ರೂ ನೋಡ್ಬೋದು, ಕಷ್ಟ ಆದ್ರೂ ಬಿಡ್ಬೋದು, ಅಷ್ಟೇ ಹೇಳೋದು ಒಂದು ಕೆಲಸ. ಇಲ್ಲಿಪ್ಪ ಅಂತಾರೆ, ನಾನು ಭಾಳ ಕೇಳಿ ಭಾಳ ನೋಡೇನಿ. ನನಗೊಬ್ಬಂಗಲ್ಲ, ಪ್ರತಿಯೊಬ್ಬ ಈ ಒಂದು ಯೂಟ್ಯೂಬ್ ಒಳಗೆ ವ್ಲಾಗಿಂಗ್ ಏನು ಮಾಡ್ತಾನಲ್ಲ, ವಿಡಿಯೋ ಮಾಡೋನ ಬಗ್ಗೆ ಪ್ರತಿಯೊಬ್ಬರು ಮಾತಾಡ್ತಾರೆ. ಏನು ಮಾಡೋಕೆ ಬರೋಂಗಿಲ್ಲ. ಆದರೆ ಇರಲಿ, ಮಾತಾಡೋಂತ ಇರಲಿ. ನಮ್ಮದು ಸಕ್ಸಸ್ ಆಗೋದು ಅಷ್ಟೊಂದು ಕೆಲಸ, ಸಕ್ಸಸ್ ಆಗ್ಬೇಕು ಅನ್ನೋ ಅಷ್ಟೊಂದು ನಮ್ಮ ಕೆಲಸನ ಮಾಡೋದು, ಅವ್ರ ಕೆಲಸ ಅವ್ರು ಮಾಡಿ ಅಷ್ಟೇ, ಇನ್ನೇನಿಲ್ಲ. ಆ್ಯಕ್ಚುಲಿ ಇಷ್ಟು ದಿನ ನಾನು ಮಾಡ್ತಿದ್ದೆ, ಅರ್ಧ ಮಾಡ್ತಿದ್ದೆ. ಇವಾಗ ಸಂಪೂರ್ಣವಾಗಿ ಬಿಟ್ಬಿಟ್ಟಾನೆ. ಕಂಟಿನ್ಯೂ ಏನಂತಾನೆ, ಇನ್ಮ್ಯಾಗ ಕಂಟಿನ್ಯೂ ಒಂದು ಪೋಸ್ಟ್ ಮಾಡಬೇಕು, ಒಂದು ಡೈಲಿ ಬ್ಲಾಗ್ ಏನಾರ ಹಾಕಿರೋ ಒಂದು ಕಂಟೆಂಟ್ ಮಾಡಬೇಕಂತೆ. ಈಗ ಹಂಗೆ ನಾವು ದಿನ ವಿಚಾರ ಮಾಡ್ಕೊಂತೀವಿ ಅಂತಂದ್ರೆ ಏನು ಮಾಡ್ಬೇಕು, ಏನು ತಾನ ಹೆಂಗೆ ಯಾವ್ದು ಕಂಟೆಂಟ್ ಯೂಸ್ ಮಾಡ್ಬೇಕು, ಡೈಲಿ ವ್ಲಾಗ್ ಏನು ಮಾಡ್ಬೇಕು, ಅದೇ ಬೇಜಾರಾಕಿರ್ತೈತಿ ಫಸ್ಟ್ ಆಫ್ ಆಲ್, ಹೌದಲ್ಲ. ಅದಕ್ಕೆ ಇವಾಗ ದಿನ ಒಂದೊಂದು ಹೊಸ ಮಾಡೋಕ್ಕಾಗಿಲ್ಲ. ಯಾರೇ ಆದರೂ ಅಷ್ಟೇ, ಡೈಲಿ ವ್ಲಾಗ್ ಒಳಗೆ ಯಾರಿಗೆ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಈಗ ಎಂತೆಂಥ ಸಕ್ಸಸ್ಫುಲ್ ಯೂಟ್ಯೂಬರ್ ಇದ್ದಾರೆ, ಅವ್ರಿಗೂ ಹಿಂಗೆ ಆಕಿತ್ತು ಫಸ್ಟ್. ಅವರೆಲ್ಲ ಹೇಳ್ತಾರಲ್ಲ, ಅವರೆಲ್ಲ ಕೇಳೋರು, ಅವರೆಲ್ಲ ಹೇಳೋದು ಡೈಲಿ ವ್ಲಾಗ್ ಹೆಂಗೆ ಮಾಡ್ಬೇಕು, ಏನು ಥರ ಯಾವ ಥರ ಕಂಟೆಂಟ್ ಯೂಸ್ ಮಾಡ್ಬೇಕು, ಹೆಂಗೆ ಮಾತಾಡ್ಬೇಕು, ಏನಿಲ್ಲ ಅಂತೇಳಿ. ಅವ್ರಿಗೆ ಸೇಮ್ ಇವತ್ತು ನನಗೇನು ಇಶ್ಯೂ ಆಗ್ತೈತಲ್ಲ, ಅವ್ರಿಗೆ ಸೇಮ್ ಅದೇ ಇಶ್ಯೂ ಆಕ್ಯದ. ಬಟ್ ಅವರು ಯಾವುದೂ ತಲೆ ಕೆಡಿಸೋಲ್ಲ, ವಿಡಿಯೋ ಮಾಡ್ತಿದ್ರು. ಅದಕ್ಕೆ ಇವಾಗ ನಾವೇನು ಮಾಡ್ಕೊಂತಿರೋ ವಿಡಿಯೋ ಮಾಡ್ಬೇಕು, ಮಾತಾಡ್ಬೇಕು. ನೀವು ಎಷ್ಟು ಮಾತಾಡ್ತಿರಲ್ಲ ಅಷ್ಟು ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಬೆಳಿತೈತಿ. ನಾನು ಅದನ್ನು ಟ್ರೈ ಮಾಡತ್ತೀನಿ ಬಟ್ ಇಷ್ಟು ದಿನ ನಂಗೆ ಇಷ್ಟೆಲ್ಲ ಮಾತಾಡೋಕೆ ಆಗ್ತಿದ್ದಿಲ್ಲ. ಬಟ್ ಇವಾಗ ಆಗ್ತೈತಿ. ಯಾಕಂತಂದ್ರೆ ಮುಂದೆ ಎದುರುಗಡೆ ಇದ್ದಾರೆ, ನಮಗೇನಾರ ಕೇಳಿದ್ರು ಏನಾರ ಉತ್ತರ ಹೇಳಕ್ಕೆ ಬರ್ಬೇಕಲ್ಲ, ಹೌದು. ಅದೇ ಒಂದು ಕಾರಣ, ಮತ್ತೇನಿಲ್ಲ. ಡೈಲಿ ಹಂಗೆ ಅನಿಸ್ತದೆ. ಡೈಲಿ ನಾವು ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಏನಿಲ್ಲ. ದಿನ ನೀ ಏನು ಮಾಡ್ತೀಯಲ್ಲ,
ನಿಂದು ನೀ ಏನೇನು ಮಾಡ್ತಿಲ್ಲ ಅದೋ ಒಂದು ವಿಡಿಯೋ ಮಾಡ್ಕೊಂಡು ಹಾಕೋದು ಅಷ್ಟೇ ವ್ಲಾಗಿಂಗ್ ನಿನಗೆ. ಯಾಕಂದರೆ ಈಗ ಅಂದ್ರೆ ಇಷ್ಟಪಡೋದ್ರೆ ಭಾಳ ಮಂದಿ ಇರ್ತಾರೆ ವಿಡಿಯೋ, ಆದರೆ ಇಷ್ಟಪಡೋರು ಇರ್ತಾರೆ, ಇಷ್ಟಪಡಲಾರ್ದವ್ರು ಇರ್ತಾರೆ, ಇಷ್ಟಪಡೋರು ಇರ್ತಾರೆ. ಮತ್ತು ಇದು ಯೂಟ್ಯೂಬ್ ಅನ್ನೋದು ಹೆಂಗೆ ಅಂತಂದ್ರೆ ಎಂಟೈರ್ ವರ್ಲ್ಡ್, ಇಡೀ ವರ್ಲ್ಡ್ ಒಳಗೆ ನಿಂದು ವಿಡಿಯೋಸ್ ಹೋಗ್ತಾವೆ. ಈಗ ಒಂದು 100 ಮಂದಿ ಒಳಗೆ ಒಂದು 90-95 ಮಂದಿ ನಿಂದ ವಿಡಿಯೋ ನೋಡಲಿಲ್ಲ ಅಂತಂದ್ರೆ ಒಂದು 5 ಮಂದಿ ಯಾರು ವಿಡಿಯೋ ನೋಡ್ತಾರೆ. ಹೌದಲ್ಲ, 5 ಮಂದಿ ನೋಡ್ತಾರೆ. ಹಂಗೆ ಇವತ್ತು 5 ನೋಡಿದಾರ, ನಾಳೆ ಮತ್ತೆ ಕಡಿಮೆ, ಮತ್ತೆ ಕಡಿಮೆ, ಮತ್ತೆ ಹಂಗೆ ಡೇ ಬೈ ಡೇ ಹಾಗೆ ಆಕೈತಿ, ಪಕ್ಕ ಆಕೈತಿ. ಅದಕ್ಕೆ ಯೂಟ್ಯೂಬರ್ ಯಾರಾದಿರಿ ದಯವಿಟ್ಟು ನಿಮ್ಮದು ತಾಳ್ಮೆ ಕಳೆದುಕೊಳ್ಳಕ್ಕೆ ಹೋಗ್ಬೇಡ್ರಿ. ಮಾಡಿರಿ, ಎಷ್ಟು ಕಷ್ಟ ಮಾಡಿರಿ ಮಾಡ್ಕೊತೀವಿ ಕಂಟಿನ್ಯೂ. ಒಂದಿಲ್ಲ ನಮಗೂ ಸಕ್ಸಸ್ ಸಿಗ್ತೈತಿ ಪಕ್ಕ. ಈಗ ನನಗೂ ಕೆಲಸ ಒಳಗೆ ನಂದು ಭಾಳ ಆಗ್ತೈತೆ. ಈಗ ಡೈಲಿ ನಾವು ಕೆಲಸ ಮಾಡ್ತೀವಲ್ಲ, ಅಲ್ಲೆಲ್ಲ ಇವಾಗ ನೀನು ಒಂದು ಮುಂಜಾನೆ 10ರಿಂದ ಸಂಜೆ 6 ಗಂಟೆ ಮಟ್ಟ ಕೆಲಸ ಮಾಡೋದು. ಅಲ್ಲಿ ನೀವೇನು ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಿಂಗೆ ಪೇಮೆಂಟ್ ಕೊಡ್ತಾರೆ. ಹೌದಲ್ಲ? ಸೊ ಅಲ್ಲಿ ನಮ್ಮನೇರು ಹೆಚ್ಚು ಕಡಿಮೆ ಆದಾಗ ಬೈತಿರ್ತಾರೆ. ಇದು ಸೇಮ್ ಹಂಗೆ ದಿನ ಮಾಡ್ಬೇಕು. ಮತ್ತು ಈಗ ನಾವು ಅಲ್ಲಿ ಹೆಂಗೆ ದಿನಾಲೂ ನಾವು ಕೆಲ್ಸಕ್ಕೆ ಹೋದಾಗ ನಾವು ಒಂದು ತಿಂಗಳ ಪೇಮೆಂಟ್ ಹೆಂಗೆ ಕೊಡ್ತಾರೆ, ಹಂಗೆ ಇದು ಯೂಟ್ಯೂಬ್ ಒಳಗೆ ನೀವೊಂದು ಕೆಲಸ ಮಾಡತ್ತೀನಿ, ನೀವು ವಿಡಿಯೋ ಅಪ್ಲೋಡ್ ಮಾಡತ್ತಿಲ್ಲ, ಹಂಗೆ ನೀವೊಂದು ಕೆಲಸ ಮಾಡತ್ತೀನಿ ಅನ್ನೋದು ಒಂದು ತಲೆ ಇಟ್ಕೋಬೇಕು. ಯಾಕಂದರೆ ನೀ ಇಷ್ಟು ಅವ್ರಿಗೆ ಗೊತ್ತಾಗಬೇಕಲ್ಲ, ಏನೋ ವಿಡಿಯೋ ಹಾಕಿದ ತಕ್ಷಣ ಇಲ್ಲಿ ವ್ಯೂಸ್ ಹೋಗಲಿಲ್ಲ, ಅದು ಬರಲಿಲ್ಲ, ವ್ಯೂಸ್ ಆಗತ್ತಿಲ್ಲ, ಯಾರು ನೋಡತ್ತಿಲ್ಲ, ನಂದು ವಿಡಿಯೋನೂ ಗ್ರೋ ಆಗ್ತಿಲ್ಲ ಅಂತ ತಲೆ ಇಟ್ಟೋಗ್ತೇವೆ. ಅದೆಲ್ಲ ತಲೆ ಇಟ್ಕೋಬಾರ್ದು. ಯಾಕಂದ್ರೆ ಯೂಟ್ಯೂಬ್ ನೋಡ್ತಿದ್ದು ನಮ್ಮ ಬಗ್ಗೆ ಚೆಕ್ ಮಾಡೋದು, ಮನುಷ್ಯ ಇವ ಭರೋಸೆ ಮನುಷ್ಯ ಆದನೋ ಇಲ್ಲೋ, ಡೈಲಿ ಕೆಲಸ ಮಾಡ್ತಾನೋ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾನೋ ಇಲ್ಲೋ ಅಂತೇಳಿ ಅವರು ಚೆಕ್ ಮಾಡ್ತಾರೆ. ಹಾಗೆಲ್ಲ ಚೆಕ್ ಮಾಡಾದ್ಮೇಲೆ ನಮ್ಮದು ವಿಡಿಯೋಸನ್ನು ಅವರು ವ್ಯೂ ಜಾಸ್ತಿ ಆಗೋಕ್ಕೆ ಟ್ರೈ ಮಾಡಿಸ್ತಾರೆ. ಯಾಕಂದ್ರೆ ನಾವು ಡೈಲಿ ಅಪ್ಲೋಡ್ ಮಾಡಿಲ್ಲಪ್ಪ ವಿಡಿಯೋ ಅಂತಂದರೆ, ನಾವು ಡೈಲಿ ಅವರು ಆ್ಯಕ್ಟಿವ್ ಇರಲಿಲ್ಲ ಅಂತಂದ್ರೆ ಅವ್ರೇನು ಗ್ರೋ ಮಾಡ್ತಾರೆ. ಹೌದಿಲ್ಲ, ಈಗ ಒಂದು ಕಡೆ ಕೆಲಸಕ್ಕೆ ಹೋಗಿರ್ತೀವಿ, ಅಲ್ಲಿ ನೀ ಏನಾರು ಮಾಡಿ ತೋರಿಸಿದ್ರೆ ಮತ್ತು ನೀ ದಿನ ಹೋದಾಗೆ ನೀ ಕೆಲ್ಸಕ್ಕೆ ದಿನ ಒಂದು ಟೈಮಿಗೆ ಹೋದಾಗನೇ ನಿನಗೆ ಆ ಒಂದು ಪೇಮೆಂಟ್ ಒಂದೊಂದು ಹಾಜರಿ ಬೀಳ್ತೈತಿ. ಸೊ ಇದಂಗೆ ನೀ ದಿನ ಒಂದು ವಿಡಿಯೋ ಮಾಡಿದಾಗೆ, ವಿಡಿಯೋ ಹಾಕಿದಾಗೆ ಏನೋ ಒಂದು ಮಾಡಿದಾಗ ಅದು ನಿಂದು ವಿಡಿಯೋನ ಗ್ರೋ ಮಾಡಿಸ್ತೀವಿ. ಯೂಟ್ಯೂಬ್ ಭಾಳ ಐತಿ. ಆದರೆ ನಾವು ಇದ್ರೊಳಗೆ ಹೆಂಗೆ ಅಂತಂದ್ರೆ, ನಾನು ಭಾಳ ಮಂದಿ ಸಕ್ಸಸ್ ಆದ ನೋಡಿ, ಭಾಳ ಜನ ಅದಾರೆ. ಇಡೀ ನಮ್ಮ ತೆಲುಗು, ತಮಿಳು, ಇಡೀ ಹಿಂದಿ, ಇಂಡಿಯಾ, ಇಡೀ ವರ್ಲ್ಡ್ ಒಳಗೆ ಇದ್ರೊಳಗೆ ಸಕ್ಸಸ್ ಅದಾರೆ. ಭಾಳ ಜನ ಅದಾರೆ. ನಾವು ಭಾಳ ಜನ ಅದಾರೆ. ಎಲ್ಲ ಒಂದು ಚಾನಲ್ಗೆ ಪ್ರತಿಯೊಬ್ಬರದ್ದು ಒಂದೊಂದು ಚಾನಲ್ ಒಳಗೆ ಮಸ್ತ್ ಗ್ರೋ ಮಾಡ್ಯಾರ. ನಾವು ಹೆಂಗೆ ಅಂತಂದ್ರೆ, ನಾವು 10 ವರ್ಷ ನಾವು ಕಂಟಿನ್ಯೂ ಬಿಟ್ಟು ಬಿಡೋದಂಗೆ ಸೂಟಿ ಮಾಡೋದಂಗೆ ಕೆಲಸ ಮಾಡಿದ್ರು ಅಷ್ಟು ನಾವು ಸೇವಿಂಗ್ ಮಾಡೋಕ್ಕಾಗಿಲ್ಲ ಅಮೌಂಟ್. ಹಿಂಗೆ 50,000 ರೂಪಾಯಿ ನಿಮ್ಗೆ ತಿಂಗಳ ಪೇಮೆಂಟ್ ಇದ್ದರು, 10 ವರ್ಷ ನೀವು ಮಾಡಿದ್ರು ಅಷ್ಟು ನೀವು ಸೇವಿಂಗ್ ಮಾಡಿದ್ರು ಇಂದ ಅಷ್ಟು ಅಮೌಂಟ್ ಆಗಿಲ್ಲ. ಸೊ ಆ ಒಂದು 10 ವರ್ಷ ನೀನು ಯೂಟ್ಯೂಬಲ್ಲಿ ಕೆಲಸ ಮಾಡಿದೆ ಅಂತಂದರೆ ಮುಂದೆ 10 ವರ್ಷ ಆಗುವಷ್ಟೇ ನಿನಗೆ ರೆವೆನ್ಯೂ ಬರ್ತೈತಿ, ಪಕ್ಕಾ ಬರ್ತೈತಿ. ಆದರೆ ನಂಬಿಕೆ ನೀನು ಮಾಡಬೇಕು, ನೀನು ಪರಿಶ್ರಮ ನೀನು ಕೊಡ್ಬೇಕು. ಇಲ್ಲ ಅಂತಂದರೆ ಹಾಗಿಲ್ಲ. ಪಕ್ಕ ಇದು ಆ್ಯಕ್ಚುಲಿ ನಾನು ಭಾಳ ಮಂದಿ ವಿಡಿಯೋಸ್ಗಳೆಲ್ಲ ಅವ್ರು ಎದ್ದನ್ನ ಹೇಳಾರ, ನಾನು ಅವಾಗಲ್ಲ ಯಾಕಂದ್ರೆ ನಾವು ಅಷ್ಟು ಮೆಹನತ್ ಮಾಡಿ ದುಡಿದ್ರು, ಅಷ್ಟು ನಾವು ಕೂಡಿಟ್ರು ನಾವು ಅಷ್ಟು ಕತ್ತು ಸಂಪಾದಿಸೋಂಗಿಲ್ಲ. ಅದಕ್ಕೆ ಡಬಲ್ ಇದಾಗ ಕೊಡ್ತಾರೆ ಪಕ್ಕ. ಮತ್ತು ಇವಾಗ ನಾನು ರನ್ನಿಂಗ್ ಮಾಡ್ಬೇಕು ಅಂದ್ಕೊಂಡೆ, ರನ್ನಿಂಗ್ ಮಾಡೋಕ್ಕಾಗಿಲ್ಲ. ಸೊ ಇದೊಂದು ಕಾರಣ ಬರೀ ಮಾತಾಡೋದಾಯ್ತು. ಒಂದು 2 ಪುಷಪ್ಸ್ ಮಾಡ್ತೀನಿ, ಬಾಡಿ ಯಾಕೋ ಫಿಟ್ ಐತಿ. ಒಂದಿಟ್ಟು ಪುಷಪ್ಸ್ ಮಾಡಕ್ಕೆ ಇನ್ನೂ ಪೇನ್ ಐತಿ, ಬಾಡಿ ಮಾಡಿದ್ದೀನಿ.
ಥ್ಯಾಂಕ್ ಯು ಗೈಸ್ ವಾಚಿಂಗ್ ದಿಸ್ ವಿಡಿಯೋ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು. ಮತ್ತೆ ಸಿಗ್ತೀನಿ ನಾಳೆ. ಲಾಸ್ಟ್ ಪುಷಪ್ಸಿಗೆ ಎಂಡ್ ಮಾಡಿದೆ. ಮತ್ತೆ ಸಿಗ್ತೀನಿ ನಾಳೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಯಾರು ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಮತ್ತು ನಾಳೆ ವ್ಲಾಗ್ ಒಳಗೆ ಸಿಗ್ತೀನಿ ಗೈಸ್. ಬಾಯ್.